ನಮಸ್ಕಾರ ಸ್ನೇಹಿತರೆ, ಬನ್ನಿ ಸೀದಾ ನಾವು ಮಾರ್ಕೆಟ್ನ ಒಂದು ಹೊರಾಂಗಣವನ್ನು ನೋಡೋಣ. ಸೊ ಮಾರ್ಕೆಟ್ ಇವತ್ತು ಬ್ಲಡ್ ಬಾತ್ ಅಂತಲೇ ಹೇಳಬಹುದು. ಅಂದರೆ ರಕ್ತಪಾತ ಆಗಿದೆ ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಏನಕ್ಕೆ ಅಂತ ನೋಡಿದ್ರೆ, ಸೊ ನಿಫ್ಟಿ ಬಂದು -662 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ, -2.68% ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ -2.74% ಕ್ಲೋಸ್ ಆಗಿದೆ, ಅಂದರೆ 2222 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ ಮೈನಸಲ್ಲಿ. ನಿಫ್ಟಿ ಬ್ಯಾಂಕು 1258 -2.45%. ನಿಫ್ಟಿ ಮಿಡ್ ಕ್ಯಾಪ್ -3.55%. ನಿಫ್ಟಿ ಸ್ಮಾಲ್ ಕ್ಯಾಪ್ 4.57%. ಅಲ್ಲಿಗೆ ನಿಫ್ಟಿ ಸ್ಮಾಲ್ ಕ್ಯಾಪು ತುಂಬ ಬಿದ್ದಿದೆ, ನಿಯರ್ಲಿ 4.5% ಬಿದ್ದಿದೆ. ನಿಫ್ಟಿ ಮಿಡ್ ಕ್ಯಾಪು 3.5% ಬಿದ್ದಿದೆ. ಸೊ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋಣ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ, ಅಡ್ವಾನ್ಸ್ 166, ಡಿಕ್ಲೈನ್ 2146. ಅಂದರೆ ನೀವು ನೋಡ್ಬೋದು ಎಷ್ಟು ದೊಡ್ಡ ರಕ್ತಪಾತ ಆಗಿದೆ ಅಂದರೆ ಇವತ್ತು ಯಾರ್ಯಾರ ಪೋರ್ಟ್ಫೋಲಿಯೋಲಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಬರೀ ಅವೇ ತುಂಬಿದೆಯೋ, ಸೊ ಅವ್ರ ಪೋರ್ಟ್ಫೋಲಿಯೋ ಅಂತೂ ನಿಯರ್ಲಿ 4-5% ಬಿದ್ದಿರೋ ಚಾನ್ಸಸ್ಸು ತುಂಬ ಇದೆ. ಸೊ ಯಾರ್ಯಾರ ಪೋರ್ಟ್ಫೋಲಿಯೋಲಿ ಸ್ವಲ್ಪ ನಿಫ್ಟಿಲಿ ಲಾರ್ಜ್ ಕ್ಯಾಪ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದಾರೋ, ಸೊ ಅಂಥ ಪೋರ್ಟ್ಫೋಲಿಯೋಗಳು 3-4% ಅಂತೂ ಖಂಡಿತ ಬಿದ್ದಿರುತ್ತೆ. ಸೊ ಇಷ್ಟರಲ್ಲಿ ನೋಡೋಣ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಯಾರ್ಯಾರ ಪೋರ್ಟ್ಫೋಲಿಯೋ ಎಷ್ಟು ಬಿದ್ದಿದೆ, ಅವ್ರವ್ರ ಪೋರ್ಟ್ಫೋಲಿಯೋಲಿ ನಿಫ್ಟಿ ಮಿಡ್ ಕ್ಯಾಪ್ ಇದೆಯಾ, ನಿಫ್ಟಿ ಸ್ಮಾಲ್ ಕ್ಯಾಪ್ ಇದೆಯಾ, ನಿಫ್ಟಿ ಲಾರ್ಜ್ ಕ್ಯಾಪ್ ಇದೆಯಾ ಅಂತ. ಸೊ ನೋಡೋಣ, ನಾನು ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡ್ಬೋಣ. ನೀವು ನೋಡ್ಬೋದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಯಾವ ಒಂದು ಸೆಕ್ಟರು ಕೂಡ ಪ್ಲಸ್ಸಲ್ಲಿ ಹೋಗಿ ಕ್ಲೋಸ್ ಆಗಿಲ್ಲ, ಗ್ರೀನು ಯಾವುದ್ರಲ್ಲೂ ಬಂದಿಲ್ಲ, ಎಲ್ಲ ಕೂಡ ಮೈನಸ್ಸಲ್ಲೇ ಇದೆ. ಸೊ ಅದರಲ್ಲಿ ತುಂಬ ಹೊಡೆತ ಬಿದ್ದಿರೋದು ನಿಫ್ಟಿ ಮೆಟಲ್, ನಿಫ್ಟಿ ಮೀಡಿಯಾ, ನಿಫ್ಟಿ ರಿಯಲ್ ಎಸ್ಟೇಟ್ ಅವರು, ಮತ್ತು ನಿಫ್ಟಿ PSU ಬ್ಯಾಂಕ್. ಸೊ ಇದೆಲ್ಲ 4-5% ಬಿದ್ದಿದೆ ನೋಡಿ. ಸೊ ಅದೇ ಥರ ನಿಫ್ಟಿ ಆಟೋ, ನಿಫ್ಟಿ FMCGನೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ಸೊ FMCG ಸ್ಟಾಕ್ಸ್ ಯಾರಿದೆ ಅವ್ರ ಪೋರ್ಟ್ಫೋಲಿಯೋ ಒಂದು 3-4% ಬಿದ್ದಿರ್ಬೋದು. ಸೊ ಅದಕ್ಕಿಂತ 3 ಕಮ್ಮಿ ಯಾರ ಹತ್ರನೂ ಇದ್ದಿರೋಕ್ಕೆ ಚಾನ್ಸೇ ಇಲ್ಲ, ಎಲ್ಲರದು 3-4% ಕನಿಷ್ಠ ಅಂತೂ ಬಿದ್ದಿರುತ್ತೆ. ಸೊ ಇದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಆಯಿತು. ಬನ್ನಿ ಮುಂದೆ ನೋಡೋಣ. ಈ ರಕ್ತಪಾತಕ್ಕೆ, ಈ ಸ್ಟಾಕ್ ಮಾರ್ಕೆಟಿನ ರಕ್ತಪಾತಕ್ಕೆ ಏನೇನು ಕಾರಣಗಳು ಅನ್ನೋದನ್ನು ನೋಡೋಣ. ಸೊ ಈ ರಕ್ತಪಾತಕ್ಕೆ ಏನೇನು ಕಾರಣ ಅಂತ ನೋಡಿದ್ರೆ ನೋಡಿ, ಇದು ಲೈವ್ ಮಿಂಟಲ್ಲಿ ಪಬ್ಲಿಷ್ ಆಗಿರೋ ಒಂದು ಆರ್ಟಿಕಲ್. ಸ್ಟಾಕ್ ಮಾರ್ಕೆಟ್ ಟುಡೇ, ಸೆನ್ಸೆಕ್ಸ್ ಕ್ರ್ಯಾಶಸ್ 3%, ಇನ್ವೆಸ್ಟರ್ಸ್ ಲೂಸ್ 15 lakh crore. ಸೊ 5 factors ವೈ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೆಲ್. ಸೊ ನೀವು ನೋಡ್ಬೋದು ಎಷ್ಟು ಲಕ್ಷ ಜನ ಇವತ್ತು ಅವರ ಇನ್ವೆಸ್ಟ್ಮೆಂಟಲ್ಲಿ ಪೋರ್ಟ್ಫೋಲಿಯೋಲಿ ದುಡ್ಡನ್ನು ಕಳ್ಕೊಂಡಿದ್ದಾರೆ ಅಂತ. ಸೊ ನಿಯರ್ಲಿ 15 ಲಕ್ಷ ಕೋಟಿ ಇನ್ವೆಸ್ಟರ್ಸು ಇವತ್ತು ಮೈನಸಲ್ಲಿ ಹೋಗಿ ಬಂದಾಗಿದೆ. ಸೊ ಏನು ಕಾರಣಗಳು, ಏನಪ್ಪ ಕಾರಣಗಳು ಅಂತ ನೋಡೋಕ್ಕೆ ಹೋದರೆ ಬನ್ನಿ ನೋಡೋಣ. ನಿಮಗೆ ಮೊನ್ನೆ ನಾನು ಹೇಳಿದ್ದೆ, ಸೊ ಜಪಾನ್ ಮಾರ್ಕೆಟು 6% ಕ್ರ್ಯಾಶ್ ಆಗಿತ್ತು. US ಅಲ್ಲಿ ಪೇರೋಲ್ ಡೇಟಾಗಳು ಸರಿ ಬಂದಿರಲಿಲ್ಲ, ಜಾಬ್ ಪೇರೋಲ್ ಡೇಟಾಗಳು. ಸೊ ರಿಸೆಷನ್ ಫಿಯರಿಂದ ಸೋಮವಾರ ಕೂಡ ನಮ್ಮ ಮಾರ್ಕೆಟು ಫಾಲ್ ಆಗ್ಬೋದು, ನೆಗೆಟಿವಲ್ಲಿ ಕ್ಲೋಸ್ ಆಗ್ಬೋದು ಅಂತ. ಸೊ ಅದೇ ಥರ ಆ್ಯಸ್ ಎಕ್ಸ್ಪೆಕ್ಟೆಡ್ ಇವತ್ತು ಇಂಡಿಯನ್ ಮಾರ್ಕೆಟು ಕೂಡ ಬಿದ್ದಿದೆ. ಸೊ ಇದೊಂದು ಹೆಲ್ದಿ ಕರೆಕ್ಷನ್ ಅಂತಲೇ ಹೇಳ್ಬೋದು, ಇದಕ್ಕೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ, ಇದೆಲ್ಲ ಒಂದು ನಮಗೆ ಸಿಗೋ ಅವಕಾಶಗಳು. ಯಾವ್ಯಾವ ಬೀಳುತ್ತೋ ಇನ್ವೆಸ್ಟರ್ಸು 3 years 5 years ಒಂದು ಹಾರಿಸನ್ ಇಟ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇವತ್ತು ಎಲ್ಲ ಸ್ಟಾಕ್ಗಳು ಮಿನಿಮಮ್ 2-3% ಖಂಡಿತ ಬಿದ್ದಿರ್ತವೆ. ಯಾರಿಗಾದ್ರೂ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಸೊ ಬನ್ನಿ ನೋಡೋಣ, ಬರೀ ರಿಸೆಷನ್ ಒಂದು ಫ್ಯಾಕ್ಟರ್ ಅಥವಾ ಇನ್ನೂ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆಯಾ ಅನ್ನೋದನ್ನು ನೋಡೋಣ. ಬನ್ನಿ.
ಸೊ ನೋಡಿ, ಜಾಬ್ ಫಿಯರ್ಸ್, ರಿಸೆಷನ್ ಫಿಯರ್ಸ್ ಬಿಟ್ಟು ಬೇರೆ ಬೇರೆ ಯಾವ್ಯಾವ ಕಾರಣಗಳು ಅಂತ ನೋಡೋಣ ಇವತ್ತಿನ ಒಂದು ಮಾರ್ಕೆಟಿನ ಪತನಕ್ಕೆ. ಮೊದಲನೇದು ಬಂದು ಯು ಎಸ್ ರಿಸೆಷನ್ ಫಿಯರ್ಸ್. ಸೊ ನೀವು ನೋಡ್ಬೋದು 3 ಇಯರ್ ಹೈಗೆ ಹೋಗಿದೆ. ಅಂದರೆ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟು ಜಂಪ್ಡ್ ನಿಯರ್ಲಿ 3 ಇಯರ್ ಹೈ ಆಫ್ 4.3%. ಲಾಸ್ಟ್ ಇಯರ್ ಎಷ್ಟಿತ್ತು? 4.1% ಇತ್ತು. ಸೊ ಜುಲೈ ಮಾರ್ಕ್ ದ 4th ಕನ್ಸಿಕ್ಯೂಟಿವ್ ಮಂತ್ಲಿ ಇನ್ಕ್ರೀಸ್ ಇನ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್. ಇದು ಒಂದು ಫಸ್ಟ್ ಕಾರಣ, ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಎರಡನೇ ಕಾರಣ ನಾವು ನೋಡಿದ್ರೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಎಕನಾಮಿಸ್ಟ್ have increased the probability of recession in the US to 25% from 15%. ಸೊ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಒಂದು ದೊಡ್ಡ ಇನ್ವೆಸ್ಟಿಂಗ್ ಕಂಪ್ನಿ, ಅದು ಬ್ರೋಕರೇಜ್ ಕಂಪ್ನಿ. ಸೊ ಅವರು 15% 25%ಗೆ ರಿಸೆಷನ್ ಆಗಬಹುದು ಅಮೇರಿಕಾದಲ್ಲಿ ಇನ್ನೊಂದು ವರ್ಷದಲ್ಲಿ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಇಷ್ಟಾದರೂ ಕೂಡ, ಸೊ ರಿಸೆಷನ್ ಆಗಬಹುದು ಅನ್ನೋದ್ರನ್ನು ಹೊರತಾಗೂ ಕೂಡ ಯು ಎಸ್ ಅಲ್ಲಿ ಫೆಡ್ ಬ್ಯಾಂಕು ರೇಟ್ ಕಟ್ಸ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ರೇಟ್ ಕಟ್ಟಿನ ಸಾಧ್ಯತೆ 25 BPS ಪಾಯಿಂಟ್ಸಲ್ಲಿ ಇತ್ತು. ಈಗ ನೀವು ನೋಡ್ಬೋದು ನಿಯರ್ಲಿ 100 BPS ಪಾಯಿಂಟ್ಸ್ ದಿಸ್ ಸೆಪ್ಟೆಂಬರ್, ನವಂಬರ್, ಡಿಸೆಂಬರ್ ಕ್ಯುಮುಲೇಟಿವ್. ಸೊ 3 ತಿಂಗಳದ್ದು ಸೇರಿ 100 BPS ಪಾಯಿಂಟ್ಸ್ನ ಕಟ್ ಮಾಡ್ಬೋದು. ಸೊ ಜೆ ಪಿ ಮಾರ್ಗನ್ ಅವ್ರು ಹೇಳ್ತಾ ಇದ್ದಾರೆ 50 BPS ಪಾಯಿಂಟ್ಸ್ ರೇಟ್ ಕಟ್ ಆಗುತ್ತೆ ಸೆಪ್ಟೆಂಬರಲ್ಲಿ, ಮತ್ತು ಅನದರ್ 50 BPS ನವಂಬರಲ್ಲಿ ರೇಟ್ ಕಟ್ ಆಗೋ ಸಾಧ್ಯತೆ ಇದೆ ಅಂತ. ಸೊ ನೋ ಡೌಟ್ ರೇಟ್ ಕಟ್ ಅನ್ನೋದು ಒಂದು ಮಾರ್ಕೆಟ್ಗೆ ಚಿಯರಿಂಗ್ ಪಾಯಿಂಟು. ಸೊ ಈ ಚಿಯರಿಂಗ್ ಪಾಯಿಂಟಲ್ಲಿ ಮಾರ್ಕೆಟು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಅದಕ್ಕಾಗಿ ಬ್ಯಾಂಕಿಂಗ್ ಸೆಕ್ಟರು, ಫೈನಾನ್ಷಿಯಲ್ ಸೆಕ್ಟರು ಕಾಯ್ತಾ ಇದೆ. ಸೊ ಇಲ್ಲಿವಾಗ ಆ ಸೆಕ್ಟರಲ್ಲಿ ಇನ್ನೂ ನಮಗೆ ಒಂದು ಬೂಮ್ ಅನ್ನೋದು ಬಂದಿಲ್ಲ. ಸೊ ಇದು ಬಂದಾಗ ಆ ಸೆಕ್ಟರಲ್ಲಿ ಬೂಮ್ ಬರುತ್ತೆ. ನೋಡೋಣ ಯಾವ ಥರ ಸೆಪ್ಟೆಂಬರ್ಲಿ ರೇಟ್ ಕಟ್ ಮಾಡ್ತಾರೆ ಅಂತ. ಸೊ ಮೊದಲನೇ ಕಾರಣ ಇದಾಯಿತು. ಎರಡನೇ ಕಾರಣ ರೈಸಿಂಗ್ ಟೆನ್ಷನ್ಸ್ ಇನ್ ದ ಮಿಡಲ್ ಈಸ್ಟ್. ಸೊ ಮಿಡಲ್ ಈಸ್ಟ್ ಅಂದರೆ ಯಾವುದು? ಇರಾನು, ಇಸ್ರೇಲು, ಸೊ ಪ್ಯಾಲೆಸ್ಟೈನು, ಅರಬ್ ಕಂಟ್ರಿಗಳು ಮಿಡಲ್ ಈಸ್ಟ್. ಸೊ ಮಿಡಲ್ ಈಸ್ಟಲ್ಲಿ ನಿಮಗೆ ಗೊತ್ತೇ ಇದೆ, ಮೊನ್ನೆಯಿಂದನೂ ಕೂಡ ಇಸ್ರೇಲು ಇರಾನು ವಾರು ನಡೀತಾನೇ ಇದೆ. ಸೊ ಇದು ದೊಡ್ಡದಾಗಬಾರ್ದು ಅಂದರೆ ಏನಾಗಬೇಕು? ಸೊ ಬೇರೆ ಬೇರೆ ಕಂಟ್ರಿಗಳು ಸಪೋರ್ಟ್ ಮಾಡಬೇಕು, ಎರಡು ಕಂಟ್ರಿನೂ ಸ್ವಲ್ಪ ಶಾಂತಗೊಳಿಸ್ಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ಯುನೈಟೆಡ್ ಸ್ಟೇಟ್ಸ್ ಈಸ್ ರೀಇನ್ಫೋರ್ಸಿಂಗ್ ಇಟ್ಸ್ ಮಿಲಿಟರಿ ಪ್ರೆಸೆನ್ಸ್ ಇನ್ ದ ರೀಜನ್ ಇನ್ ರೆಸ್ಪಾನ್ಸ್ ಟು ಎಸ್ಕಲೇಟಿಂಗ್ ಸಿಚುಯೇಷನ್. ಸೊ ಸಿಚುಯೇಷನ್ ಎಸ್ಕಲೇಟ್ ಆಗಬಾರ್ದು ಅನ್ನೋದಕ್ಕೆ ಯು ಎಸ್ ಅವರು ಅಲ್ಲಿ ಮಿಲಿಟ್ರಿನ ಕಳಿಸ್ತಾ ಇದ್ದಾರೆ. ಸೊ ಇದು ಒಂದು ಕಾರಣ. ಮೂರನೇ ಕಾರಣ ಏನು ಅಂತ ನೋಡಿದ್ರೆ, ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್. ಇದು ಒಂದು ಇಂಪಾರ್ಟೆಂಟ್ ಇದಾಗುತ್ತೆ. ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್ ಅಂದರೆ ನಿಫ್ಟಿಗೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ತುಂಬ ದೊಡ್ಡ ವ್ಯಾಲ್ಯೂಯೇಷನ್ ಇದೆ. ಸೊ ಈಗಾಗಲೇ ನೀವು ನೋಡ್ಬೋದು, ಸೊ ಓವರ್ ವ್ಯಾಲ್ಯೂಡ್ ಸೆಗ್ಮೆಂಟ್ಸ್ ಆಫ್ ದ ಮಾರ್ಕೆಟ್ ಲೈಕ್ ಡಿಫೆನ್ಸ್, ರೈಲ್ವೇಸ್ ಆರ್ ಲೈಕ್ಲಿ ಟು ಕಮ್ ಅಂಡರ್ ಪ್ರೆಷರ್. ಸೊ ಈ ಥರ ಮಾರ್ಕೆಟ್ ಸಿಚುಯೇಷನಲ್ಲಿ ಮೇಯ್ನ್ ಡಿಫೆನ್ಸ್, ರೈಲ್ವೇಸ್ಗೆ ಹೊಡೆತ ಬೀಳುತ್ತೆ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿ ಮಾಡಿ, ಸೊ ಬುಲ್ ರನ್ನಲ್ಲಿ ಇದು ವರ್ಕೌಟ್ ಆಗುತ್ತೆ. ಸೊ ಇವಾಗ ಅದು ಥ್ರೆಟ್ಟಲ್ಲಿದೆ. ಸೊ ಏನು ಅಂತ ನಾವು ಮುಂದಕ್ಕೆ ನೋಡಿದ್ರೆ, ಸೊ ಅಕಾರ್ಡಿಂಗ್ ಟು ಈಕ್ವಿಟಿ ರಿಸರ್ಚ್ ಫ್ರಮ್ ಟ್ರೆಂಡ್ ಲೈನ್, ಸೊ PE ರೇಷಿಯೋ ಎಷ್ಟಿದೆ? PE ಅಂದ್ರೇನು? ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ. ನಿಫ್ಟಿ 50 23.1 ಇದೆ. ಅಬೌವ್ ಇಟ್ಸ್ 2 ಇಯರ್ ಆವರೇಜ್ 25.1. ಅಂದರೆ 2 ವರ್ಷದ ಹಿಂದಿನ ಆ್ಯಾವ್ರೇಜ್ ತೊಗೊಂಡ್ರು ಕೂಡ 21.9. ಈಗ ಅದಕ್ಕಿಂತ ಮೇಲಕ್ಕೆ ಹೋಗಿ ನಿಫ್ಟಿ 23.1 ಇದೆ. ಮತ್ತು ಪ್ರೈಸ್ ಟು ಬುಕ್ ರೇಷಿಯೋ ಎಷ್ಟು? 4.17, ಸ್ಲೈಟ್ಲಿ ಅಬೌವ್ ಇಟ್ಸ್ 2 ಇಯರ್ ಆವರೇಜ್ 4.09. ಸೊ ಇದರಲ್ಲಿ ಸ್ಲೈಟ್ ವೇರಿಯೇಷನ್ ಇದೆ ಪ್ರೈಸ್ ಟು ಬುಕ್ ರೇಷಿಯೋದಲ್ಲಿ. ಸೊ 4.17, 4.09 ಇತ್ತು, 4.17 ಆಗಿದೆ. ಸೊ ಮುಂದಿನ ಕಾರಣ ಅನ್ಇಂಪ್ರೆಸಿವ್ Q1 ರಿಸಲ್ಟ್ಸ್. ಸೊ Q1 ರಿಸಲ್ಟ್ಸ್ ಏನಾಗಿರ್ಬೋದು? ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್
ಸೊ ಕರೆಂಟ್ ವ್ಯಾಲ್ಯೂಯೇಷನ್ ರಿಮೈನ್ಸ್ ಹೈ. ಎಕ್ಸ್ಪರ್ಟ್ಸ್ ಫಿಯರ್ ದ ಅರ್ನಿಂಗ್ಸ್ ಮೇ ನಾಟ್ ಬಿ ಏಬಲ್ ಟು ಸಸ್ಟೈನ್ ಇಟ್. ಸೊ ಟೋಟಲ್ ಮಾರ್ಕೆಟಿನ ವ್ಯಾಲ್ಯೂಯೇಷನ್ ಹೈ ಇರಬೇಕಾದ್ರೆ Q1 ಅರ್ನಿಂಗ್ಸ್ದು ಕೂಡ ನಮಗೆ ಹೈ ಇರಲೇಬೇಕು. ಸೊ ಇದರಿಂದ ನಮಗೆ ಏನು ಹೈ ಇದ್ದಾಗ ನಮಗೆ ಕಂಪ್ನಿ ಅದ್ರ ತಕ್ಕನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಖಂಡಿತ ನಮ್ಮ ಒಂದು ಪೋರ್ಟ್ಫೋಲಿಯೋ ಮೇಲೆ ಹೊಡೆತ ಬೀಳುತ್ತೆ, ಸ್ಟಾಕ್ಸ್ ಬೀಳೋದ್ರ ಕಾರಣ. ಸೊ ದ ರ್ಯಾಲಿ ಇನ್ ದ ರೀಸೆಂಟ್ ಪಾಸ್ಟ್ ಹ್ಯಾಸ್ ಬಿನ್ ಸಪೋರ್ಟೆಡ್ ಬೈ ದ ಅರ್ನಿಂಗ್ ಗ್ರೋಸ್, ನೋ ಡೌಟ್. ಸೊ ನೋಡಿ, ಒಂದು ಸ್ಟಾಕು ಯಾವಾಗಲೂ ಅರ್ನಿಂಗ್ಸ್ನ ಗುಲಾಮ ಆಗಿರುತ್ತೆ. ಏನು ಹೇಳಿ, ಸ್ಟಾಕು ಯಾವಾಗಲೂ ಅರ್ನಿಂಗ್ಸ್ನ ಗುಲಾಮ. ಸೊ ಯಾವುದ್ಯಾವುದೋ ಕಾರಣಗಳಿಗೆ ನಮಗೆ ಮಾರ್ಕೆಟ್ ಬಿದ್ದಾಗ ನೀವು ಚೆನ್ನಾಗಿರೋ ಕಂಪ್ನಿನ ಸರ್ಚ್ ಮಾಡಿದಾಗ ಅದರ ಅರ್ನಿಂಗ್ಸ್ ನೋಡಬೇಕು. ಯಾವ್ದು ಅರ್ನಿಂಗ್ಸು Q1Q ಇಯರ್ ಆನ್ ಇಯರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಥವಾ ಕನ್ಸಿಸ್ಟೆನ್ಸಿ ಇದೆ, ಅದರಲ್ಲಿ ಖಂಡಿತ ಒಳ್ಳೆ ಗ್ರೋತ್ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಸೊ ಇದು ಒಂದು 4ನೇ ಅನ್ಇಂಪ್ರೆಸಿವ್ Q1 ರಿಸಲ್ಟ್ ಅನ್ನೋದು 4ನೇ ಪಾಯಿಂಟ್. ಸೊ 5ನೇ ಪಾಯಿಂಟು, ಸೊ ಟೆಕ್ನಿಕಲ್ ಫ್ಯಾಕ್ಟರ್ ಅಂದರೆ ಏನು? ಸೊ ನೀವು ಚಾರ್ಟ್ ನೋಡಿದ್ರೆ ಚಾರ್ಟಲ್ಲಿ ನೀವು ನೋಡ್ಬೋದು 250 DMA, 200 DMA, 100 DMA ಅಂತ ಇರುತ್ತೆ. ಸೊ ಈಗ ನೀವು ನೋಡ್ಬೋದು, ಸೊ ನಿಫ್ಟಿ 50 ಫಾಲ್ಸ್ ಬಿಲೋ 20 DMA ಅಂತ ಇದೆ. ಸೊ ಇದರಲ್ಲಿ ನೀವು ನೋಡ್ಬೋದು 20 ಡೇ ಮೂವಿಂಗ್ ಆವ್ರೇಜ್, DMA ಏನು, ಡೇ ಮೂವಿಂಗ್ ಆವ್ರೇಜ್. 20 ಡೇ ಮೂವಿಂಗ್ ಆವ್ರೇಜ್ಗಿಂತ ನಿಫ್ಟಿ ಕೆಳಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ಎಕ್ಸ್ಪರ್ಟ್ಸ್ ಏನು ಹೇಳ್ತಿದ್ದಾರೆ, ನಿಫ್ಟಿ ಬೌನ್ಸ್ ಬ್ಯಾಕ್ ಆಗ್ಬೋದು. ಅಕಸ್ಮಾತ್ ನಿಫ್ಟಿ 24,400 ಹೋಗಿ ಸ್ಟಕ್ ಆದರೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬೋದು. ಬಟ್ ದ ಇಂಡೆಕ್ಸ್ ನಿಫ್ಟಿ 50 24,000ಗಿಂತ ಕೆಳಗಡೆ ಏನಾದ್ರು ಹೋಗಿ ಕ್ಲೋಸ್ ಆದರೆ, ಕ್ಲೋಸಿಂಗ್ ಬೇಸಿಸಲ್ಲಿ 24,000ಗಿಂತ 1 ಪಾಯಿಂಟು ಕಮ್ಮಿಯಾಗಿ ಕ್ಲೋಸ್ ಆದರೆ ಒಂದು ಡೀಪರ್ ಕರೆಕ್ಷನ್ನ ನಾವು ನೋಡ್ತೀವಿ. ಸೊ ನೋಡಿ, ಶ್ರೀಕಾಂತ್ ಚೌಹಾನ್, ಹೆಡ್ ಆಫ್ ಕೊಟಕ್ ಸೆಕ್ಯೂರಿಟೀಸ್, ಅವ್ರು ಏನು ಹೇಳಿದ್ದಾರೆ ಅಂದರೆ ನಿಫ್ಟಿ 20 ಡೇ SMA ಅದಕ್ಕಿಂತ ಕೆಳಗಡೆ ಹೋಗಿ ಕ್ಲೋಸ್ ಆಗಿದೆ. ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ವಿಚ್ ಈಸ್ ಲಾರ್ಜ್ಲಿ ನೆಗೆಟಿವ್, ಅಂದರೆ ಅಂಥ ಏನು ನೆಗೆಟಿವ್ ಇಲ್ಲ, ಓಕೆ ಅದು ನೆಗೆಟಿವ್ ನ್ಯೂಸೇ. ಸೊ ಬೇರಿಶ್ ಕ್ಯಾಂಡಲ್ ಡೈಲಿ ಚಾರ್ಟಲ್ಲಿ ಫಾರ್ಮ್ ಆಗಿದೆ ನಿಫ್ಟಿ. ಸೊ ಇದನ್ನು ಈಗ ಈ ವೀಕ್ನೆಸ್ನ ವಿಚ್ ಸಪೋರ್ಟ್ಸ್ ದ ಫರ್ದರ್ ವೀಕ್ನೆಸ್, ಅಂದರೆ ಮುಂದೆನೂ ಕೂಡ ಬೀಳಬಹುದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲಾಗಿದೆ. ಸೊ ಈ 5 ಕಾರಣಗಳು ಇವತ್ತು ಇಂಡಿಯನ್ ಮಾರ್ಕೆಟ್ನ ಬೀಳಿಸೋಕ್ಕೆ ಕಾರಣಗಳು. ಓಕೆನಾ? ಸೊ ಹಾಗೆ ನಿಮಗೆ ಗೊತ್ತಿದೆ ಮುಂದೆ, ಸೊ ಬಾಂಗ್ಲಾದೇಶ್ ಸಿಚುಯೇಷನ್ನು ಯಾವ ಥರ ಇದೆ. ಅಲ್ಲಿನ ಪ್ರಧಾನಮಂತ್ರಿ ದೇಶನೇ ಖಾಲಿ ಮಾಡಿ ಪಲಾಯನ ಮಾಡಿ ಭಾರತಕ್ಕೆ ಬಂದು ನೆಲೆಸಿದ್ದಾರೆ. ಸೊ ಇದು ನಿಮಗೆ ಇವಾಗ ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ ಬಂದಿರೋ ಒಂದು ಫ್ರೆಶ್ ನ್ಯೂಸು. ಒಂದು ದೇಶದ ಪ್ರಧಾನಿನೇ ಪಲಾಯನ ಮಾಡಿ ಓಡಿ ಬಂದಿದ್ದಾರೆ ಅಂದರೆ ದೇಶದ ಸ್ಥಿತಿ ಯಾವ ಥರ ಇರ್ಬೋದು ಅನ್ನೋದನ್ನು ಊಹೆ ಮಾಡಿ. ಸೊ ಈ ಒಂದು ಗಲಾಟೆಯಿಂದ ನಮ್ಮ ದೇಶದ ಎಕಾನಮಿ ಫ್ಯಾಕ್ಟರ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಬಾಂಗ್ಲಾದೇಶ್ ಫ್ಯಾಕ್ಟರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಅಥವಾ ಎಕಾನಮಿ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಬೋದು? ಸೊ ಮೊದಲನೇ ಕಾರಣ ಬಂದು ಬಾಂಗ್ಲಾದೇಶ್ ಸಿಚುಯೇಷನ್ ಟು ಹರ್ಟ್ ಇಂಡಿಯಾಸ್ ಕಾಟನ್ ಎಕ್ಸ್ಪೋರ್ಟ್ಸ್ ಬಟ್ ಟ್ರೇಡ್ ಇಂಪ್ಯಾಕ್ಟ್ ನಾಟ್ ಸೋ ಹೈ. ಸೊ ಕಾಟನ್ ಎಕ್ಸ್ಪೋರ್ಟ್ಸ್ ಅಂದರೆ ನೋಡ್ಬೋದು, ಬಾಂಗ್ಲಾದೇಶವು ಒಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಒಂದು ದೊಡ್ಡ ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡುತ್ತೆ ವರ್ಲ್ಡಲ್ಲಿ. ಸೊ ಇದರಿಂದ ಕಾಟನ್ ಸೆಕ್ಟರ್ಗೆ ಈ ಗಲಾಟೆ ಆಗಿರೋದ್ರಿಂದ ಸೊ ತುಂಬ ಕಂಪ್ನಿಗಳ ವಹಿವಾಟು ಸ್ವಲ್ಪ ದಿನದ ಮಟ್ಟಿಗೆ ಮುಚ್ಚಬಹುದು ಅಥವಾ ಬಿಸ್ನೆಸ್ನ ಬಂದ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಬಾಂಗ್ಲಾದೇಶ್ ಮೇ ನಾಟ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಬೇರಿಂಗ್ ಆನ್ ಇಂಡಿಯಾಸ್ ಟ್ರೇಡ್ ಬಟ್ ವಿಲ್ ಸರ್ಟನ್ಲಿ ವೇಯ್ ಹೆವಿ ಆನ್ ಇಂಡಿಯಾಸ್ ಕಾಟನ್ ಸೆಕ್ಟರ್. ಸೊ ನೋಡಿದ್ರಲ್ಲ, ಕಾಟನ್ ಸೆಕ್ಟರ್ ಮೇಲೆ ಒಂದು ತುಂಬ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಮುಂದೆ ನೋಡೋಣ ಇನ್ಯಾವ ಕಾರಣ ಇದೆ ಅಂತ. ಸೊ ಬಾಂಗ್ಲಾದೇಶದ್ದು ಏನೇನು ಕಾರಣಗಳು ಅನ್ನೋದನ್ನು ನಾವೀಗ ನೋಡಿದ್ವಿ. ಸೊ ಯಾವ ಕಾರಣಕ್ಕೆ ಅಲ್ಲಿ ಗಲಾಟೆ ಆಗ್ತಿದೆ ಅನ್ನೋದನ್ನು ನೀವು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ.
ಸೊ ಇದಾದಮೇಲೆ ನಮ್ಮ ಕೆಲವು ಕಂಪ್ನಿಗಳು ಇಂಡಿಯನ್ ಕಂಪ್ನಿಗಳು ಅಲ್ಲಿ ಕೂಡ ಇದ್ದಾವೆ, ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾವೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾವೆ. ಸೊ ಮೇಜರ್ ಇಂಡಿಯನ್ ಕಂಪ್ನೀಸ್ ಯಾವ್ದು ಮರಿಕೋ, ಇಮಾಮಿ, ಡಾಬರ್, ಏಷ್ಯನ್ ಪೇಂಟ್ಸ್, ಪಿಡಿಲೈಟ್, ಗೋದ್ರೇಜ್, ಸನ್ ಫಾರ್ಮಾ, ಟಾಟಾ ಮೋಟಾರ್ಸ್, ಹೀರೋ ಮೋಟಾರ್ ಕಾರ್ಪ್. ಇದೆಲ್ಲ ನೋಡಿ, ಇಷ್ಟು ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿದೆ. ಸೊ ಇದೆಲ್ಲವೂ ಕೂಡ ಅಲ್ಲಿರೋವಂಥ ಕಂಪ್ನಿಗಳು, ಅಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾವೆ, ಅಲ್ಲೂ ಕೂಡ ಎಂಪ್ಲಾಯ್ಮೆಂಟ್ನ ಕೊಟ್ಟಿವೆ. ಸೊ ಈ ಥರ ಗಲಾಟೆ ಆದಾಗ ಇಷ್ಟು ಕಂಪ್ನಿಗಳು ಅವರ ಬಿಸ್ನೆಸ್ಸನ್ನು ಸ್ವಲ್ಪ ದಿನದ ಮಟ್ಟಿಗೆ ತಡೆ ಹಿಡಿಯಬಹುದು. ಸೊ ನೋಡಿ, ಇಷ್ಟು ಕಂಪ್ನಿ ಬಿಸ್ನೆಸ್ ಹಾಳಾದರೆ ಒಂದಕ್ಕೊಂದು ಚೈನ್ ಇಂಪ್ಯಾಕ್ಟ್. ಸೊ ನಾವು ಬಿಸ್ನೆಸ್ ನಿಂತರೆ ಏನಾಗುತ್ತೆ, ಜನರಿಗೆ ಸಂಬಳ ಬರೋದು ನಿಂತೋದ್ರೆ ಏನಾಗುತ್ತೆ, ಜನ ಏನು ಖರೀದಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮತ್ತೆ ವ್ಯಾಪಾರ ಆಗೋದಿಲ್ಲ, ಒಂದಕ್ಕೊಂದಕ್ಕೆ ಎಕ್ಸ್ಚೇಂಜ್ ಆಗೋದಿಲ್ಲ, ಮನಿ ಎಕ್ಸ್ಚೇಂಜ್ ಆಗಲ್ಲ, ಮನಿ ರೊಟೇಷನ್ ಆಗಲ್ಲ. ಇದರಿಂದ ಒಂದು ದೊಡ್ಡ ಎಕಾನಮಿ ಫ್ಯಾಕ್ಟರು ಒಂದು ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗೆ ನೀವು ನೋಡ್ಬೋದು. ಸೊ ಇದಿಷ್ಟು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಈ ಒಂದು ಗಲಾಟೆ ಅಫೆಕ್ಟ್ ಆಗ್ಬೋದು. ಸೊ ಇದೇ ಥರ ನಾವು ನೋಡಿದ್ರೆ ಸೊ 10% ಇನ್ಕ್ರೀಸ್. ಸೊ ಟೆಕ್ಸ್ಟೈಲ್ ಫ್ಯಾಕ್ಟ್ರಲ್ಲಿ ನಮ್ಮ ತಮಿಳ್ನಾಡಿನ ತಿರುಪೂರಲ್ಲಿ ಟೆಕ್ಸ್ಟೈಲ್ ತುಂಬ ಚೆನ್ನಾಗಿ ಇದೆ. ಸೊ ಇಲ್ಲಿಂದ 10% ಇನ್ಕ್ರೀಸ್ ಆಗ್ಬೋದು ಆರ್ಡರ್ಸ್ ಅಂತ ಹೇಳ್ತಾ ಇದ್ದಾರೆ, ಡ್ಯೂ ಟು ಲಾಂಗ್ ಇಂಪ್ಯಾಕ್ಟ್ ಆನ್ US ಆ್ಯಂಡ್ ಯುರೋಪಿಯನ್ ಬ್ರ್ಯಾಂಡ್ಸ್ ಕಾನ್ಫಿಡೆನ್ಸ್ ಇನ್ ಬಾಂಗ್ಲಾದೇಶ್. ಸೊ ಈ ಕಾರಣಕ್ಕೆ ಬಾಂಗ್ಲಾದೇಶ್ ಇಂದ ಗಲಾಟೆ ಆಗಿರೋದಕ್ಕೆ, ಬಾಂಗ್ಲಾದೇಶಲ್ಲಿ ಗಲಾಟೆ ಆಗಿರೋದಕ್ಕೆ ಈ ಒಂದು ಸೆಕ್ಟರ್ಗಳಲ್ಲಿ, ಈ ಒಂದು ಕಂಪ್ನಿಗಳಲ್ಲಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಲಾಸಸ್ ಆಗಬಹುದು ಅನ್ನೋದನ್ನು ಊಹೆ ಪಡಲಾಗಿದೆ. ಸೊ ನೋಡೋಣ ನಾಳೆ ಇವೆಲ್ಲ ನ್ಯೂಸ್ಗಳನ್ನ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಥರ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.